ನುಗ್ಗಿದ ಖಾಸಗಿ ಬಸ್ 20ಕ್ಕೂ ಹೆಚ್ಚು ಮಂದಿ ಸಂಪೂರ್ಣ ಸಜೀವ ದಹನ, ಮಲಗಿದ್ದಲ್ಲೇ ಬೆಂದು ಹೋದ ಜನ. ಆಂಧ್ರದ ಕರ್ನೂಲ್ನಲ್ಲಿ ಬಸ್ ದುರಂತ ಪ್ರಕರಣ, ಬೆಂಗಳೂರಿನಲ್ಲಿ ನೆಲೆಸಿದ್ದ ರಮೇಶ್ ಕುಟುಂಬ ಸಜೀವ ದಹನ, ಇಬ್ಬರು ಮಕ್ಕಳು ಹಾಗೂ ದಂಪತಿ ಸಾವು. ಬಸ್ ದುರಂತದಲ್ಲಿ ಬದುಕುಳಿದವರ ನರಳಾಟ, ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಡ್ತಾ ಇರೋ ಗಾಯಾಳುಗಳು, 21 ಜನ ಸುರಕ್ಷಿತ ಎಂದು ಕರ್ನೂಲ್ ಡಿಸಿ. ದುರಂತದ ಬಗ್ಗೆ ಪ್ರಧಾನಿ ಮೋದಿ ಸಂತಾಪ, ಮೃತರ ಕುಟುಂಬಸ್ಥರಿಗೆ 2 ಲಕ್ಷ ಪರಿಹಾರ, ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿಯಿಂದಲೂ ಸಂತಾಪ. ಚಿತ್ತಾಪುರದಲ್ಲಿ ಪಥಸಂಚಲನ ಫೈಟ್, ಆರ್ಎಸ್ಎಸ್ ಸೇರಿ 7 ಸಂಘಟನೆಗಳಿಂದ ಅರ್ಜಿ, ಕಲಬುರಗಿ ಹೈಕೋರ್ಟ್ ಪೀಠದತ್ತ ಎಲ್ಲರ ಚಿತ್ತ.